ಆ್ಯಟಿಟ್ಯೂಡ್ ಅದು ವಾಂತಿ ಬರ್ತಾ ಕೊಡ್ತಿರೋದು. ಹೋಗ್ಲೆಸ್ ಅವಾಗ ಸಿಗ್ತಾನೆ ಇರ್ತಾರಲ್ಲ, ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾನೆ ಇರ್ತಾರಲ್ಲ ಲೈಕಾಗಿ. ಆ್ಯಕ್ಚುಲಿ ಒಂದು ದೊಡ್ಡ ನಾಟಕ ನಡೀತು. ಊಟ ಮುಗಿಸ್ಬಿಟ್ಟು ಆಮೇಲೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇಬ್ಬರು ಊಟ ಕೊಟ್ಟು ಆ್ಯಕ್ಚುಲಿ ರಾಯಲ್ ಬ್ಲೂ ಕಲರು ಜುಪಿಟರ್ ಗಾಡಿ ಅಂತಿದ್ದಲ್ಲ, ಅದು ರಾಜೇಶ್ ಮತ್ತು ಒಡೆಯರ್ ಫ್ಯಾಮಿಲಿ ಟೈಟಲ್ ಸಿಗೋದು. ಮತ್ತು ರಾಜೇಶ್ ಕವರ್ ಬೇಕಾಗತ್ತೆ ಮಿಸ್ ಆಗಿದೆ. ಇದೆಲ್ಲ ಸಿಕ್ಕಾಪಟ್ಟೆ ಡ್ರಾಮಾ ನಡೀತಾ ಇರ್ತದೆ. ಒಂದು ಲೈವ್ಗಳು ಕ್ಯಾಪ್ಚರ್ ಆಯಿತು ಅಷ್ಟೇ. ಬೆಳಗ್ಗೆಯಿಂದ ಸುಮಾರು ಬೆಳಗ್ಗೆ ಅಂದರೆ ಈ ಊಟಕ್ಕೆ ಬಂದಲ್ಲ, ಅವಾಗಿದ್ದ ಇವಾಗ ಗಂಟೆ ಸುಮಾರು ಒಂದಷ್ಟು ಊಟ ಎಲ್ಲ ಮಿಸ್ ಆಯಿತು. ಇಲ್ಲಿ ಡೆಮಾನ್ಸ್ಟ್ರೇಟ್ ನಡೆದಿದ್ದೇನಪ್ಪ ಅಂದರೆ, ಒಂದು ಕಾರಲ್ಲಿ ಒಂದು ವೈಟ್ ರೈಸ್ ಮತ್ತು ಸಾಂಬಾರು ಕೊಟ್ಟೋದ್ರು. ಮತ್ತು ಇನ್ನೊಂದು ಇವರು ತಮಿಳಿ ಅಂತಂದಿದ್ದವರು ಬಂದು ಜುಪಿಟರ್ ಗಾಡಿ ಇದೆಲ್ಲ ಅವರು ಆಟೋದಲ್ಲಿ ಬಂದು ಅವರು ಅಗೇನ್ ವೈಟ್ ರೈಸ್ ಮತ್ತು ಇದನ್ನು ಕೊಟ್ಟರು, ವೈಟ್ ರೈಸ್ ಮತ್ತು ಸಾಂಬಾರು ತಿಳಿ ಸಾಂಬಾರು ಎರಡು ಕೊಟ್ಟರು. ಸೊ ಅವರು ವಾಟರ್ ಬಾಟ್ಲ್ ಕೊಟ್ಟರು, ನಾವು ಫಸ್ಟ್ ಕೊಟ್ಟರಲ್ಲ ಅವರು. ಸೊ ಆ್ಯಕ್ಟಿವ್ ಕ್ರಿಯೇಟ್ ಮಾಡಿದ್ದಾರೆ. ಬಜಾಜ್ ಪಲ್ಸರ್ 125 ಇದೆಲ್ಲ N125 ಅದನ್ನು ಇಟ್ಕೊಂಡು ಆ್ಯಕ್ಟಿವ್ ಕ್ರಿಯೇಟ್ ಮಾಡಿದ್ರು. ಆದರೆ ಶ್ರುತಾ ಬಳ್ಳಾಳ್, ಐಶ್ವರ್ಯ ಅರ್ಜುನ್ ಮತ್ತು ಅವ್ರ ನೆಟ್ವರ್ಕ್ ಇಟ್ಕೊಂಡು ಹೇಗೆ ನೆಕ್ಸ್ಟ್ ಜನ್ರೇಷನಲ್ಲಿ ಬಿಸ್ನೆಸ್ ಮಾಡ್ತೀವಿ ಅಂತ, ಸ್ಪೆಷಲಿ ನನ್ನ ನೆಕ್ಸ್ಟ್ ಜನ್ರೇಷನ್ 8th ಜನ್ರೇಷನ್ ನನ್ನ ಮಕ್ಕಳು. ಸೊ ನನ್ನ ಮಕ್ಕಳು ನೆಟ್ವರ್ಕ್ ಫಾರ್ಮೇಷನ್ನ ಹೇಗೆ ಮಾಡ್ತೀವಿ ಅಂತ, ಅದಕ್ಕೋಸ್ಕರ ಈಗ ಆಲ್ರೆಡಿ ನಾನು ಕಂಪ್ಲೇಂಟ್ ಲೆಟರ್ ಮೆನ್ಷನ್ ಮಾಡ್ತಾ ಇರೋದು. ಈ ವರ್ಷ ರೆಡಿಮೇಡ್ ಹೆಂಡತಿ ಮಕ್ಕಳೆಲ್ಲ ಸಿಗೋ ಸಾಧ್ಯತೆ ಇದೆ ಅಂತ. ಸೊ ಅದರದ್ದೇ ಅಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ಕೊಳ್ತಿತ್ತು. ಅಯ್ಯೋ ತೀರೋ ಭಯಂಕರವಾಗಿತ್ತು. ತಲೆ ಚೆಚ್ಕೊಂಡು ಸತ್ತೋಗ್ಬಿಡ್ತಾ ಇದ್ದಾರೆ, ಯಾರು ವೀಕ್ ಮೈಂಡೆಡ್ ಆಗಿದ್ದಾರೆ, ನಿಜವಾಗ್ಲೂ ಸರ್ಬಾಕೊಂಡು ಸತ್ತೋಗ್ಬಿಡ್ತಾಯಿದ್ರು. ಆ ರೇಂಜ್ಗೆ ಇತ್ತು ಆ್ಯಕ್ಚುಲಿ ಇದು ಆ್ಯಟಿಟ್ಯೂಡ್ ಇರೋದು. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಮೊಬೈಲಲ್ಲಿ ಇದು ಬೇರೆ ಇರಲಿಲ್ಲ, ಏನು ಕರೆನ್ಸಿ ಬೇರೆ ಇರಲಿಲ್ಲ. ಸುಮ್ಮನೆ ತಿಗಾ ಮುಚ್ಕೊಂಡು ಕೊಟ್ಟಿದ್ದನ್ನೆಲ್ಲ ತಿನ್ಕೊಂಡು ಕಣ್ಣು ಮುಚ್ಕೊಂಡು ಲಾಸ್ಟಲ್ಲಿ ಹೇಳ್ಕೊಡೋದು ಆಗ್ಬಿಟ್ಟು ಸುಮ್ಮನೆ. ಸೊ ಅಲ್ಲಿ ಕುಮಾರ್ ವ್ಯಕ್ತಿಗೆ ಸಿಗ್ತಲ್ಲ, ಅದು ಕುಮಾರಸ್ವಾಮಿ ಆ್ಯಕ್ಚುಲಿ ಅದು. ಕುಮಾರ್ ಜೊತೆಗೆ ಇನ್ನೂ ಒಂದಷ್ಟು ಜನಕ್ಕೆ ಊಟ ಸಿಗ್ತಲ್ಲ, ಅವ್ರ ಹೆಸರುಗಳು ಕೇಳಿದ್ರೆ ಅದು ಯಾರ್ಯಾರು ನೆಟ್ವರ್ಕ್ ಅಂತ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಹೆಸರಲ್ಲಿ ಹೆವಿ ಕಾಟ ಮಾತಾಡೋದು. ಅಲ್ಲಿ ಬ್ರೌನ್ ಕಲರ್ ಹಾಕೊಂಡಿದ್ದಲ್ಲ, ಬಟ್ ಈಸ್ಕೊಂಡಲ್ಲ ಕುಮಾರ್ ಅಂತ ನನ್ನ ಜೊತೆಲ್ಲ ಎಷ್ಟೋ ಸರಿ ಕವರ್ ಮಾಡಿದ್ದೀನಿ ಅಂತ. ಕುಮಾರಸ್ವಾಮಿ ನೆಟ್ವರ್ಕ್ ಕೆಲಸ ಮಾಡ್ತಾ ಇರೋದು. ಸೊ ನಮ್ಮ ಅಕ್ಕ ಕುಮುದ ಹೇಳಲ್ಲ. ಸೊ ಹೀಗಾಗಿ ಉಗಿದ್ಬಿಡೈತಾರೆ ಹೆಸರೊಳಗೆ. ನಮ್ಮಕ್ಕ ಫಿಯರೋ ಬೇರೆ, ನಮ್ಮಕ್ಕ ಕುಮುದ ಹೇಳಲ್ಲ. ಕುಮುದನ ನೆಟ್ವರ್ಕಿಂದಾಗಿ ಕುಮಾರಸ್ವಾಮಿ ನನ್ನ ವಿರುದ್ಧ ಕೆಲಸ ಮಾಡ್ತಾ ಇರೋದು. ಜೊತೆಗೆ ನನ್ನ 2 ಅಕ್ಕ ಹೆಸರು ರೇವತಿ. ಸೊ ರೇವತಿನ ಹೆಸರನ್ನೇ ಇರೋ ಸೊಸೆಯನ್ನು ಕೂಡ ತೊಗೊಬಂದಿದ್ದಾರೆ. ಸೊ ಇದು ಅವರ ಸ್ಟೋರಿ. ಇವತ್ತು ಸ್ಟೋರಿ ಸಿಕ್ಕಾಬಳ ದೊಡ್ಡದು. ನಾನೇ ಏನು ಹೇಳೋಕ್ಕೆ ಹೋಗ್ತಿಲ್ಲ, ಸುಮ್ಮನೆ ಮುಚ್ಕೊಂಡು ಹೋಗ್ತಾಯಿದ್ದೀನಿ. ಇದ್ದಿದ್ದೆಲ್ಲ ಸ್ಟೋರಿ ಲೆಸ್ ಕೂಡ ಗ್ರೀನ್ ಕಲರ್ ಅಂದರೆ ನೆಕ್ಸ್ಟ್ ಜನ್ರೇಷನ್. ನನ್ನ ಮಕ್ಕಳು ನೆಟ್ವರ್ಕ್ ಫಾರ್ಮೇಷನ್ ಹೆಂಗೆ ಮಾಡ್ತೀವಿ ಅಂದರೆ, ನನ್ನ ಮಕ್ಕಳನ್ನ ಅವರೇ ಹುಟ್ಟಿಸ್ಬಿಡ್ತಾರೆ ಗೊತ್ತಾಯ್ತು. ಅದ್ರದ್ದು ಆ್ಯಕ್ಚುಲಿ ನೆಟ್ವರ್ಕ್ ಫಾರ್ಮೇಷನ್ ಹೆಂಗೆ ಮಾಡ್ತೀವಿ, ಯಾರ್ಯಾರೆಲ್ಲ ಇರ್ತಾರೆ ಅಂತ ಆ್ಯಕ್ಚುಲಿ ಬೇಕು ಬರ್ತಾ ಇರೋದು. ವಾಟ್ಸಪ್ ಹೆಸರು ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಆ್ಯಕ್ಚುಲಿ. ಇದೆಲ್ಲ ರಾಜಶೇಖರ ಮತ್ತು ರಂಜಿತ್ ಮಾಲಾಂಬಜಿ ಹೋಗಿದ್ದು. ಇವೆಲ್ಲ ಇನ್ನೊಬ್ಬ ಕುಮಾರಸ್ವಾಮಿ ಥರದವ್ನು ಮಾಲಾಂಬಜಿ. ಕುಮಾರ್ ಊಟ ಇಸ್ಕೊಂಡಲ್ಲ, 3 ಜನಕ್ಕೆ ಊಟ ಮಿಸ್ಕೊಡಲ್ಲ. ಒಳ್ಳೆ ವಿಜಯ ಇದು. ಅವ್ರಿಗೆ ಹೋಯ್ತಲ್ಲ, ಅದು ಇಂಡಿಯನ್ ಟಿ ವಿ ಅವಳು. ಆ ಹುಡುಗಿ ಇಂಡಿಯನ್ ಟಿ ವಿ ಅಲ್ಲ, ಡ್ರೆಸ್ ಕೋಡ್ ಇಂಡಿಯನ್ ಟಿ ವಿ. ತಗೊಳಪ್ಪ, ಇನ್ನೂ ಒಂದು ಊಟ ಬಂತು. ತಿನ್ನೋಕ್ಕಾಗಲ್ಲ, ರೈಸ್ ಬಾತ್ ಇರುತ್ತೆ. ಈಗ ಆಲ್ರೆಡಿ ಎದ್ವತ್ತು ತಿಂದಿದ್ದೀನಿ. ಸೊ ಅದು ಯಾವುದೇ ಯಾವುದೇ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋದಲ್ಲ, ಅವ್ರದ್ದೇ ತಪ್ಪೆ ತೊಗೊಬಿಡ್ತಾ ಇದ್ದಾರೆ. ಅದು ಏನು ತಿಳ್ಕೊತಾವ್ರೆ ಈ ಥರ ಗೊತ್ತಿಲ್ಲ. ಏನೋ ಮಾಡ್ಕೊಂಡು ಸಾಯ್ಲಿ. ಆ್ಯಕ್ಚುಲಿ ಇನ್ನೊಂದು ವಿಜುವಲ್ಸ್ ಅದು ಕುಮಾರ್ ಆಟಿಟ್ಯೂಡ್ ಏನು ಇನ್ನೊಂದೇನೆಂದರೆ,
ನನಗೆ ನಮ್ಮ ತಾಯಿಯ ನೈಟ್ ಪೊಸಿಷನ್ ಸಿಗೋದಿಲ್ಲ ಅಂತ ಒಂದು. ಇನ್ನೊಂದು, ನನಗೆ ನೈಟ್ ಪೊಸಿಷನ್ ಇಲ್ಲ ಅಲ್ಲಿ, ಅಂದರೆ ನನ್ನ ಮಕ್ಕಳು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ, ಅವ್ರ ಕಂಟ್ರೋಲಲ್ಲಿ ಇರ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅಂದರೆ ಅಪ್ಪ ಮಕ್ಕಳು ನನ್ನ ಮಕ್ಕಳ ಜೊತೆ ನನ್ನ ವಾರ್ಡ್ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅಂದರೆ ನನ್ನ ಮಕ್ಕಳು ನನ್ನ ವಿರುದ್ಧ ಹೇಗೆ ಕೆಲಸ ಮಾಡ್ತಾರೆ ಇರೋದಕ್ಕೆ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಈಗ ನಾನು ಮತ್ತು ನನ್ನ ತಾಯಿ ತಂದೆ ನಡುವೆ ಕಿತ್ತಾಟ ಗಲಾಟೆಗಳೆಲ್ಲ ತಂದಿದ್ದಿಲ್ವಾ, ಎಕ್ಸಾಕ್ಟ್ಲಿ ಅದೇ ರೀತಿ ನೆಕ್ಸ್ಟ್ ಜನ್ರೇಷನಲ್ಲಿ ಹೇಗೆ ಮಾಡ್ತೀವಿ ಅಂದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇದು ಥರ್ಡ್ ಮಿಸ್ ಆಗಿದೆ, ಸುಮಾರು ಮಿಸ್ ಆಯಿತು ಆ್ಯಕ್ಚುಲಿ ನಂಬರೆಲ್ಲ ಜ್ಞಾಪಕ ಇಟ್ಕೊಂಡಿಲ್ಲ. ಫಸ್ಟು ಸೆಕೆಂಡ್ ಬಂದಿದ್ದೆ, ನಾನು ಬಂದಾಗಲೇ 2-3 ಮಿಸ್ ಆದವು ಆ್ಯಕ್ಚುಲಿ. ಇದೇ ಥರ ಸ್ಕೂಟರ್ ಬಂದು ಚೆಕ್ ನನ್ನ ಕೈಗೆ ಸಿಕ್ಕಿರೋದ್ರ ಪ್ರಕಾರ 3 ಬಂದಿದೆ. ಅದು ಯಾವುದೇ ಹೆಲ್ಮೆಟ್ ಹಾಕೊಂಡು ತುಂಬ್ಕೋತಾವನಲ್ಲ ಅವಳೇ ಆ್ಯಕ್ಚುಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು. ಅದೇನು ಅವರು ಯಾರ್ದೋ ಅವ್ನ ಕಡೆಯವರ ಇಬ್ಬರು ಒಂದೇ ಕಡೆಯವರ, ಅದೇನೋ ಐಡಿಯಾ ಇಲ್ಲ ಅವನಲ್ಲಿ. ಅಥವಾ ತುಂಬ್ಕೊಂಡು ತೊಗೊಂಡೋಯ್ತಾರೆ ಗೊತ್ತಿಲ್ಲ, ಏನೋ ಒಂದು ಮಾಡ್ತಾವೆ ಹೊರಗಡೆ ಅಷ್ಟೇ, ಏನೋ ಮಾಡ್ಕೊಂಡು ಸಾಯೋದು. ಹೊಟ್ಟೆ ತುಪ್ಪಿದ ಪಡೆದ ಹೋಯ್ತಾ ಇರ್ಬೇಕು ಶಿವ ಅಂತ ಅಷ್ಟೇ. ಹಿಸ್ಟ್ರಿಗೆ ಆ್ಯಕ್ಚುಲಿ ಫೋಕಸ್ ಆಗ್ತಾಯಿದೆ, ಏನೋ ಗೊತ್ತಾಗ್ತಾಯಿಲ್ಲ. ಬ್ಯಾಟ್ರಿಲೋದೇ ಫೋಕಸ್ ಆಗ್ತಾಯಿಲ್ಲ. ಸುದರ್ಶನ್ ಸಿಲ್ಸ್ದು ಎಷ್ಟು 5 ಕುರ್ತಾಸ್ ಫಾರ್ 899, 899 ರೂಪಾಯಿಗೆ 5 ಕುರ್ತಾಗಳು ಅಡ್ವರ್ಟೈಸ್ ಬಿಟ್ಟದೆ. ಅದೇ ಆಲ್ ಎಕ್ಸ್ಪ್ಲೈನ್ ಮಾಡ್ತಾ ಇರಲ್ವಾ ನನ್ನ ಮಕ್ಕಳು ನೆಟ್ವರ್ಕ್ ಫಾರ್ಮೇಷನ್, ಅಂದರೆ ನನ್ನ ಮಕ್ಕಳು ಹೆಂಗೆ ಬಿಟ್ಟಿಸ್ತೀನಿ ಅಂತ ಟೇಕ್ಲು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದೆ ಅಥವಾ ಸೇಲ್ ರಿಲೇಟೆಡ್ ಅದು. ಈ ಸುದರ್ಶನ್ ಸಿಲ್ಸ್ ಅವರು ತಿಗ ಹಚ್ಕೊಂಡಿರಲಿಲ್ಲ, ತಂದಕ್ಕೆ ಬುಡಕ್ಕೇ ಇದಿಟ್ಕೊಂಡ್ರು, ಎಲ್ಲೋ ಬೆಂಕಿ ಇಟ್ಕೊಂಡ್ರು, ಅವ್ರ ಬುಡಕ್ಕೆ ಅವರೇ ಬೆಂಕಿ ಇಟ್ಕೊಂಡ್ರು ಬಿಟ್ಬಿಡ್ತೀವಿ ಅಷ್ಟರ ಬಗ್ಗೆ. ಇದೆಲ್ಲ ಕರ್ಕೊಂಡೋಗಿ ನಿರಾಶೆ ಪರಿಹಾರಕ್ಕೆ ಅಂದರೆ ಕಾಕಲ್ಲ. ಪೊಲೀಸರು ನನ್ನಂತೂ ಕರ್ಕೊಂಡೋಗ್ತಾರೆ, ನನಗೆ ಕರ್ಕೊಂಡೋಗಿ ಅಲ್ಲಿ ಮಡಿಕೊಳ್ಳೋದು. ಯಾಕೆಂದರೆ ಪಾಪ ನನಗೆ ಕರ್ಕೊಂಡೋಗ ಕೂಡಾಕೊಂಡ್ರೆ ಅವ್ರು ಯಾರು ಕಾಸು ಕೊಡ್ತಾರೆ ಅವ್ರಿಗೆ. ಇಂಥವ್ರು ತೊಗೊಂಡೋಗಿ ಕೂಡಾಕೊಂಡ್ರೆ ಇವ್ರನ್ನ ನೋಡ್ಕೊಳಕ್ಕೆ ಯಾರು ಕಾಸು ಕೊಡ್ತಾರೆ ಅಲ್ವಾ. ಇಲ್ಲಿ ಹುಡುಗರು ಗ್ಯಾಂಗ್ ವಾರ್, ಚಿಕ್ಕ ಗ್ಯಾಂಗ್ ವಾರ್. HY 77855 ಆ ಗಾಡಿ ಹೋಯ್ತಾರೆ ಆ ಥರ ರೆಕಾರ್ಡ್ ಹೋದ. ಆ್ಯಕ್ಚುಲಿ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕವರ್ ಮಾಡ್ತಾ ಇದ್ದಿಲ್ಲ, ವಾಯ್ಸ್ ಕೇಳಿಸಿರುತ್ತೆ. ನಾನು ಆ್ಯಕ್ಚುಲಿ ಕವರ್ ಮಾಡ್ತಿದ್ದೀನಿ ಇವತ್ತಿಗೆ. ಪೊಲೀಸ್ ಗಾಡಿಯಲ್ಲಿ ಇದು ಅಲ್ಲಿ ಊಟದ್ದು ಬೇಟೆ ಆಡೋಕ್ಕೆ ಇನ್ನೇ ಹೋಗಿಲ್ಲ, ಇಲ್ಲೇ ಇದೆ. ರೋಟ್ರಿ ಹುಲಿ ಇನ್ನೇ ಬೇಟೆ ಆಡೋಕ್ಕೆ ಹೋಗಿಲ್ಲ, ಹೋಗಿ ಬೇಟೆ ಆಡ್ಕೊಬಂದು ರೋಟ್ರಿ ಹುಲಿ ಮರಿಗಳಿಗೆಲ್ಲ ಊಟ ಹಾಕ್ತಾರೆ. ಫೀಲ್ಡಿಂಗ್ ಆ್ಯಕ್ಚುಲಿ ಪೊಲೀಸರು ವೀಡಿಯೋ ಕವರ್ ಯಾರು ಮಾಡಿ ಅಪ್ಲೋಡ್ ಮಾಡಿದ್ದಲ್ಲ, ಎದುರಿಸೋದಕ್ಕೆ ಒಂದು ಲೆಕ್ಕದಲ್ಲಿ ಎದುರಿಸೋದು. ಅಂದರೆ ಪೊಲೀಸ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಹಂಗೆ ರೈಟ್. ಇದು ಕೆಳಗಡೆ ಲಷ್ಕರ್ ಪೊಲೀಸ್ ಸ್ಟೇಷನ್ ಬೇರೆ ಹೋಗ್ತಾ ಇರೋದು. ಇಲ್ಲಿ ಆರ್ ಎಸ್ ಪಲ್ಸರ್ ಹಿಂಗೆ ಅದು RS ಪಲ್ಸರ್ ಅಡ ತಬ್ಬಿದ್ರು, RS ಇಬ್ಬರು ಅಡ ತಬ್ಬಿದ್ರು ಓಡಿಸ್ತಾ ಇದ್ದಾರೆ. NS ಆ್ಯಕ್ಚುಲಿ ಅರುಣಿಂದಲ್ಲ, ಅಂದರೆ ಅರುಣ ಓಡಿಸ್ತಾ ಇದ್ದಾರೆ. ಯಾರ್ದೋ ಫ್ರೆಂಡ್ ಇಸ್ಕೊಂಡು ಯಾರ್ದೋ ಗೊತ್ತಿಲ್ಲ ಅವ್ರಿಗೆ. ಅರುಣ ಅವಾಗ NS ಗಾಡಿ ಕಾಣಿಸ್ಕೊಳ್ತಿರ್ತಾನೆ, RS ಗಾಡೀಲಿ ಚರಣ ಕಾಣಿಸ್ಕೊಳ್ತಾ ಇರ್ತಾನೆ. ಚರಣನ ಹತ್ರ ಇದ್ದಿದ್ದು ಕೂಡ ಪಲ್ಸರ್ 150 ಬ್ಲ್ಯಾಕ್ ಕಲರ್ ಇದ್ದಿದ್ದು ಸೆಕೆಂಡ್ ಹ್ಯಾಂಡ್ ಗಾಡಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ RS ಗಾಡೀಲಿ ಕಾಣಿಸ್ಕೊಂಡಿದ್ದಾನೆ, ಅದು ಲಿಜೆಂಡ್ ಟಿ ಶರ್ಟ್ ಹಾಕ್ಕೊಂಡು. ಇಲ್ಲಿವರೆಗೂ ಹೋದರೂ ಇಲ್ಲಿ ಹೋಗೋಕ್ಕಾಗಲ್ಲ ಅವರು. 8847 ಇದು 10 ಇರೋದು. ಆ ಗಾಡಿ 2 ಸರಿ ಕವರ್ ಮಾಡ್ತಾ ಇರೋದು ಈ ಒಂದೇ ದಿವಸದಲ್ಲಿ. ಇದು ಒಂದು ಗಾಡಿಗಳನ್ನೆಲ್ಲ ನಂಬರ್ ನೋಡ್ತು, 1 2 3 4 ಗಾಡಿ 45, ಈ 1 2 3 4 ಗಾಡಿ ಅದು. ಆ್ಯಕ್ಚುಲಿ ಇನ್ನೊಂದು ಒಂದು ಹುಡುಗನ ಮುಖ ಇತ್ತಲ್ಲ, ಆ್ಯಕ್ಚುಲಿ ಅದು ಐಶ್ವರ್ಯ ಅಂತ ಸ್ಟೋರಿ ಹೇಳಿದ್ದೆ ಆರ್ಗೇಟಲ್ಲಿ. ಸೇಮ್ ಆಟೋ, ಆಟೋ ಸುಮಾರು ಸರಿ ಕಾಣಿಸ್ಕೊಳ್ಳುತ್ತೆ.
ಅಲ್ಲಿ ಪ್ಲೇ ಆಗ್ತಾರೆ ಅಡ್ವರ್ಟೈಸ್ಮೆಂಟ್ ಅಂತ ಕೆಳಗಿಂತಿರೋ ಹುಡುಗ ಎಲ್ಲ ರಿಲೇಟೆಡ್ ಅದು. ಸುರೇಶ್ವರ ಮಗ ಎರಡನೇ ಮಗ ಇದ್ದಾನಲ್ಲ ಅರುಣ, ಅವ್ನು ಬಾಲಗೋಚಿ ನಿಂತಿರೋನು. ಅಲ್ಲಿ ಮೇಲೆ ಪ್ಲೇ ಮಾಡ್ತಿರೋದು ಮೊಬೈಲ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್. ಏನು ಸ್ಟೋರಿ ಇದು ಅಂದರೆ, ನನ್ನ ಜೊತೆ ಪೊಸಿಷನ್ ಪ್ಲೇ ಮಾಡಿ ಎಲಿಜಿಬಲ್ ತೋರಿಸ್ತಾರೆ ಅವನು. ಅದೇ ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನ ಕೆ ಆರ್ ಹಾಸ್ಪಿಟ್ಲಿಗೆ ಮೂವಾಗ ನಡೀತಲ್ಲ, ಆ ಸೇಮ್ ಸ್ಟೋರಿ ಬರೀತಾ ಇದೆ ಅಲ್ಲಿ ಅಷ್ಟೇ. ಅಲ್ಲಿ ವಿಜುವಲ್ಸ್ ಕವರ್ ಮಾಡಲಿಲ್ಲ, ಇಲ್ಲಿ ಏನೋ ಕವರ್ ಮಾಡೋಕ್ಕೆ ಹೋದೆ, ಇವಾಗ ಸಿಕ್ಕಾಕೊಂಡೆ. ಅದು ತೆಲಂಗಾಣ ಸ್ಟೇಟ್ ಗಾಡಿ. ಸುಮ್ಮನೆ ಬಂದೆ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತ ಬಂದೆ, ರೈಲ್ ಪಾಸ್ ಆಗೋಗಿತ್ತು, ಈ ಕಡೆ ಬಂದೆ. ಇನ್ನೇನೋ ಕವರ್ ಮಾಡೋಕ್ಕೋದೆ, ಇನ್ನೇನೋ ಬರ್ತಾಯಿದೆ. ಅದು ಆ್ಯಕ್ಚುಲಿ ಮಂಜುನಾಥ್ ಬಾಲಗೋಚದು ತೆಲಂಗಾಣ ಸ್ಟೇಟ್ ಇಮೇಜ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಸುಮ್ಮನೆ ಬಂದೆ, ಸುಮ್ಮನೆ ಊಟ ಸಿಕ್ತು, ತಿಂದೆ. ಆ್ಯಕ್ಚುಲಿ ಊಟ ತುಂಬಿದೆ. ಸದ್ಯ ಸಾಯಂಕಾಲ ಊಟನೂ ಆಯಿತು.
ಅದಕ್ಕೆ ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ನಿಮ್ಗಾಗದೆ ಚಾರ್ಜ್ ಆಗ್ತಿಲ್ಲ ಅಲ್ವಾ? ನಿಮಗೆ ಚಾರ್ಜ್ ಆಗ್ತಿಲ್ಲ ಅಂತ ನಾನು ಯಾಕೆ ಅಲ್ಲಿ ಬಿಟ್ಟು ಅಲ್ಲಿಗೆ ಹೋಗ್ಬೇಕು? ಇಲ್ಲಿ ಆ್ಯಕ್ಚುಲಿ ತಿಂಡಿ ಎಲ್ಲ ತಿಂದು ಚಲ್ಲಿ ಗಲೀಜು ಮಾಡೋಗಿದ್ದಾರೆ. ಇಲ್ಲಿ ಎಲ್ಲ ಚಳಿ ಗಲೀಜು ಮಾಡೋಗಿದ್ದಾರಲ್ಲ, ಈ ಕಡೆ ಅಲ್ಲೊಬ್ಬ ನಾನು ಆ ಕಡೆ ಕುತ್ಕೊಳ್ತೀನಿ ಅಂತ ಅಲ್ಲೊಬ್ಬ ಕುತ್ಕೊಂಡು ಜಾಗ ಫಿಲ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಕುತ್ಕೊಳ್ಳೋದು ಅಂತ ಬಂದರೆ ಇருந்து ಕತ್ಲೆ ಕಾಣಲ್ಲ ಅಂದ್ಕೊಳ್ತೀನಿ. ಇದು ನೀರಲ್ಲ ಆ್ಯಕ್ಚುಲಿ, ನಾನು ನೀರಿರ್ಬೋದು ಅಂದ್ಬಿಟ್ಟು ಆ ಕಡೆ ಕುತ್ಕೊಂಡ್ರೆ ಗಬ್ಬು ವಾಸನೆ ಹೊಡಿತಾ ಇದೆ. ಯೂರಿನ್ ಪಾಸ್ ಮಾಡಿದ್ರೆ ಯಾರು, ಅದು ಯೂರಿನು. ಅಲ್ಲಿ ಒಬ್ಬ ಬಸಲ್ಲಿ ನೋಡೋಕೆ ಬಸಪ್ಪನ ಥರ ಇದ್ದಾನೆ, ಅಲ್ಲಿ ಕುತ್ಕೊಂಡಿದ್ದಾನೆ. ಬಸಪ್ಪ ಅಂದರೆ ಮೈಲಾರಿ ಹೋಟ್ಲು ಬಸಪ್ಪ ಅಂತಾರೆ. ಇದೆಲ್ಲ ತಿಂಡಿ ಸ್ನ್ಯಾಕ್ಸ್ ಎಲ್ಲ ತಿಂದು ಚೆಲ್ಲಾಡಿರೋದು. ನನಗೂ ಕೆಲಸ ಇದೆ, ನನಗೂ ಕೆಲಸ ಇದೆ, ನಾನು ಹೋಗ್ಬೇಕು. ಎಲ್ಲ ಕಡೆ ಇದೆ, ಒಂದೊಂದು ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಎರಡೆರಡು ಇದೆ. ಪಕ್ಕ ಇದೆ. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಬಂದಾಗ ಚಾರ್ಜ್ ಮಾಡ್ತಿದ್ದಿದ್ದೆ ಹುಡುಗ, ಇಲ್ಲೇ ಚಾರ್ಜ್ ಮಾಡಬೇಕಂತ. ಇವಳಾದಮೇಲೆ ಇದೊಬ್ಬ ಹೋಮ್ಲೆಸ್ ಯಾರೋ ಬಂದಿಲ್ಲಿ ಚಾರ್ಜ್ ಮಾಡ್ತಾಯಿದ್ದಿದ್ದು. ಆ್ಯಕ್ಚುಲಿ ಇದೆಲ್ಲ ಗಲೀಜು ಮಾಡಿರೋದು ಇದೇ ಹುಡುಗರು ಅಂತ ಅಂದ್ಕೊಳ್ತೀನಿ. ಅದು ಕುಬ್ದಳಕ್ಕಂತ ಬಲಾಗಿತ್ತು. 1 2 3 4 8 ವೀಲರ್ದು ಯಾವುದೋ ಕಾರ್ ತೊಗೊಂಡಿದ್ದಾರಲ್ಲ, 8 ವೀಲರ್ ಕಾರ್. ಪ್ಯಾಲೇಸ್ ಹತ್ರ ಬರ್ತಿದ್ದಾಗೆ ಹೆಡ್ಲೈಟ್ ಬಿಡೋದಕ್ಕೆ ಹೆಂಗೆ ಕಾಯ್ಕೊಂಡು ನಿಂತಿರ್ತಾರೆ ಗಾಡಿಗಳು. HC 9107 ಗಾಡಿ ಹೆಡ್ಲೈಟ್ ಬಿಡ್ಕೊಂಡು ಅದು ತುಂಬ ಹೊತ್ತಿದ್ದಾಗ ಕಾಯ್ತಾವೆ. ಟೆಸ್ಟರ್ 18 MA 9503 18 MA ಇದು. ವೆಹಿಕಲ್ ಸಿಕ್ಕಾಪಟ್ಟೆ ಕಡಿಮೆ ಇದೆ, ನನಗೆ ಆಶ್ಚರ್ಯ ಆಗ್ತಾಯಿದೆ. ಅದೇ ಓದಿರೋದು ಗಾಡಿ. ಆ್ಯಕ್ಚುಲಿ ಅದು ಹೋಯ್ತಲ್ಲ ಹಿಂದಿನ ಟೆಸ್ಟರ್, ಅದು ಇವನ ಹತ್ರ ಇದೆಯಲ್ಲ ದುರ್ಗಾಪರಮೇಶ್ವರ ದೇವಸ್ಥಾನ ಟೆಸ್ಟರ್. KA03 NK 1313 ಸಾನೆಟ್. ಕನ್ನಡಕ ಕಣ್ಣು ಕಾಣಲ್ಲ ಸರಿಯಾಗಿ ಅಂದರೆ ಕನ್ನಡಕ ತೆಗೆದು ಓಡಾಡಬೇಕು. ಕಪ್ ಕಲರ್ ಕನ್ನಡಕ ಹಾಕ್ಕೊಂಡು ಓಡಾಡಿದ್ರೆ ಸನ್ಗ್ಲಾಸ್ ಹಾಕ್ಕೊಂಡು ಓಡಾಡಿದ್ರೆ ಹಿಂಗೆ ಆದರೂ ಒಳ್ಳೆ ಗೊತ್ತಾ ಬರೋದು ಬಾಲ್. ಇವಾಗ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿದ್ದ ಇದೊಂದು ಅಷ್ಟೇ ಅವ್ರ ಕಾಲೇಜ್. ಹೇಳೋದು ಕೇಳೋರ್ಗೆ ಯಾರೂ ಇಲ್ಲವೇ ಇಲ್ಲ, ಮಾತಾಡ್ಸೋಂಗೆ ಇಲ್ಲ ಅವ್ರಿಗೆ.